ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವು ನಂಬಲ್ಲ, ಚೈನಾದಲ್ಲಿ ಆಲ್ರೆಡಿ ರೋಬೋಟ್ಸ್ಗಳಿಗೆ ಒಲಿಂಪಿಕ್ಸ್ ರೀತಿ ಸ್ಪೋರ್ಟ್ಸನ್ನು ಆಡಿಸೋದಕ್ಕೆ ಶುರು ಮಾಡಿದ್ದಾರೆ. ಆ ಒಂದು ಸ್ಪೋರ್ಟ್ಸಿಂದು ಕೆಲವೊಂದು ವಿಡಿಯೋಸು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾಯಿದೆ. ಕೆಲವೊಂದು ರೋಬೋಟ್ಸ್ಗಳದ್ದು ಫೇಲ್ಯೂರ್ಸ್ ಎಲ್ಲ ತುಂಬ ಫನ್ನಿ ಆಗಿದೆ. ಬಟ್ ಸ್ಟಿಲ್ ಚೈನಾ ಯಾವ ಲೆವೆಲ್ ಥಿಂಕಿಂಗನ್ನು ಇಟ್ಕೊಂಡಿದೆ, ಯಾವ ಲೆವೆಲ್ ಅಡ್ವಾನ್ಸ್ ಇದೆ ಅಂತ ಇದನ್ನು ನೋಡಿ ತಿಳ್ಕೊಬೋದು. ಫ್ಯೂಚರ್ನಲ್ಲಿ ಚೈನಾ ದೇಶದ ಆರ್ಮಿಯಲ್ಲಿ ರೋಬೋಟ್ಸ್ಗಳೇ ಇದ್ದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ರೋಬೋಟ್ಸ್ಗಳಿಂದ ಯುದ್ಧ ಮಾಡಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಲೆವೆಲ್ ಅಡ್ವಾನ್ಸ್ ಚೈನಾ ಆಗ್ತಾ ಇದೆ. ನಾವೆಲ್ಲ ನೋಡಿ ಕಾಮೆಂಟ್ ಮಾಡ್ತೀವಿ ಫನ್ನಿಯಾಗಿ, ನೋಡಿ ಏನು ಗುರು ರೋಬೋಟ್ ಫೇಲ್ ಆಗ್ತಾಯಿದೆ ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಫ್ಯೂಚರ್ ಅನ್ನೋದಿನ ಸಕ್ಸೀಡ್ 100% ಆಗ್ತಾರೆ. ಇನ್ನೂ ಅಡ್ವಾನ್ಸ್ ಆಗುತ್ತೆ ರೋಬೋಟಿಕ್ಕು. ಚೈನಾ 100% ನಂಬರ್ 1 ದೇಶ ಆಗುತ್ತೆ. ಅಮೇರಿಕಾನು ಬೀಟ್ ಮಾಡಿ ಆಗುತ್ತೆ. ಆ ಲೆವೆಲ್ ಯೋಚನೆ ಚೈನಾದವ್ರದ್ದು ಫ್ಯೂಚರಿಸ್ಟಿಕ್ ಯೋಚನೆಗಳಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ನಾವಂತೂ ನಮ್ಮ ದೇಶದಲ್ಲಿ ನಾವು ರೀಲ್ಸ್ ಮಾಡ್ಕೊಂಡು ಆರಾಮಾಗಿ ಕಾಮೆಂಟ್ ಮಾಡಿಕೊಂಡು ಬೇಡದೇ ಇರೋದನ್ನು ಆರಾಮಾಗಿದ್ದೀವಿ ಅಷ್ಟೇ. ಸಿಂಪಲ್ ಬಿಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರೋ ಒಂದು ಸ್ಟಡಿಯ ಪ್ರಕಾರ ಸಣ್ಣ ಮಕ್ಕಳು ಸ್ಟಾರ್ಟಿಂಗ್ ಏಜಲ್ಲೇ ಸ್ಮಾರ್ಟ್ಫೋನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಅರ್ಲಿ ಏಜಲ್ಲೇ ಅವರಿಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆಗುತ್ತಂತೆ. ಸೊ ಈ ರೀತಿ ಒಂದು ಸ್ಟಡಿ ಹೇಳ್ತಾ, ಈ ಥರ ಸಾವಿರಾರು ಸ್ಟಡಿಗಳು ಬರ್ತವೆ ಆಯಿತಾ. ಬಟ್ ಸ್ಟಿಲ್ ಇದು ನಂಗೆ ಅನ್ನಿಸ್ತಂಗೆ ನಿಜ ಇರ್ಬೋದು. ಎಷ್ಟೋ ಸಲ ನಮಗೆ ಅನ್ನಿಸ್ತಾ ಇರುತ್ತೆ ಮೆಮೊರಿ ಪವರ್ ಈಗೇನೋ ಎಲ್ಲೋ ಇಟ್ಟಿರ್ತೀನಿ ನೆನಪಿರಲ್ಲ. ಮೋಸ್ಟ್ಲಿ ಅದೇ ಥರ ಮಕ್ಕಳಿಗೂ ಫುಲ್ ಕಾನ್ಸಂಟ್ರೇಷನ್ ಫೋನ್ ಮೇಲೆ ಇರುತ್ತೆ. ಆ್ಯಕ್ಚುಲಿ ಏನಾಗ್ತಿದೆ ರಿಯಲ್ ವರ್ಲ್ಡಲ್ಲಿ ಗೊತ್ತಾಗಲ್ಲ, ಮರೆತುಬಿಡ್ತಾರೆ. ಸೊ ಅದು ಕೂಡ ಕಾರಣ ಆಗಿರ್ಬೋದು. ಒಟ್ಟಿನಲ್ಲಿ ಮೆಮೊರಿಗೇನೋ ಎಫೆಕ್ಟ್ ಮಾಡ್ತಾ ಇದೆಯಂತೆ ಸ್ಮಾರ್ಟ್ಫೋನು ಸಣ್ಣ ಮಕ್ಕಳಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಶಾಮಿ MI ಕಂಪ್ನಿನವರು ಅವ್ರದ್ದೇ ಆದಂಥ ಒಂದು ಪ್ರೊಸೆಸರ್ನ ಫೈನಲಿ ಲಾಂಚ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಫ್ಯೂಚರ್ನಲ್ಲಿ ಇವ್ರದ್ದೇ ಒಂದು ಪ್ರೊಸೆಸರ್ನ 100% ತರ್ತಾರೆ ಅಂತ. ಇದಕ್ಕೆ ಎಕ್ಸ್ರಿಂಗ್ ಅಂತ ಕರಿತಾ ಇದ್ದಾರೆ, ಎಕ್ಸ್ರಿಂಗ್ ಅಂತ. ಸೊ ಎಕ್ಸ್ರಿಂಗ್ ಅಥವಾ ಎಕ್ಸ್ರಿಂಗ್ ಅಂತ ಕರಿತಾರೆ, ನಿಮಗೆ ಬಿಟ್ಟಿದ್ದು. ಎಕ್ಸ್ರಿಂಗ್ O3 ಅಂತ ಇನ್ನೂ ಮಲ್ಟಿಪಲ್ ಪ್ರೊಸೆಸರ್ಗಳನ್ನ ಲಾಂಚ್ ಮಾಡಿದ್ದಾರೆ ಡಿಫ್ರೆಂಟ್ ನ್ಯಾನೋಮೀಟ್ರಲ್ಲಿ. ಅವ್ರದ್ದು ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಪ್ರೊಸೆಸರು ಎಕ್ಸ್ರಿಂಗ್ O3 ಅಂತ. ಇದು ಅಂಥದ್ದು ಸ್ಕೋರ್ನ ಹತ್ತತ್ರ 52 ಲಕ್ಷ ಕೊಡುತ್ತಂತೆ. ನೋಡೋದಕ್ಕೆ ಹೋದರೆ ಸ್ನ್ಯಾಪ್ಡ್ರ್ಯಾಗನ್ದು ನೆಕ್ಸ್ಟ್ ಬರುವಂಥ ಪ್ರೊಸೆಸರ್ಗಿಂತ ಜಾಸ್ತಿ ಪವರ್ ಮೋಸ್ಟ್ಲಿ ಈ ಒಂದು ಪ್ರೊಸೆಸರ್ನಲ್ಲಿರುತ್ತೆ ಅಂತ ಕಾಣುತ್ತೆ ಆಯಿತಾ. ಕ್ರೇಜಿಗಳು ಚೈನಾದ ಒಂದು ಕಂಪನಿ ಅವ್ರದ್ದೇ ಪ್ರೊಸೆಸರ್ನ, ಅಂದರೆ ಆಬ್ವಿಯಸ್ಲಿ TSMC ಅವ್ರು ಬಿಲ್ಡ್ ಮಾಡಿದ್ರು. ಬಟ್ ಇವರು ಕೆಲವೊಂದು ಸಣ್ಣ ಪುಟ್ಟ ಡಿಸೈನ್ ಚೇಂಜಸನ್ನು ಮಾಡಿರ್ತಾರೆ, ARM ಆರ್ಕಿಟೆಕ್ಚರ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಹೆವಿ ಪವರ್ಫುಲ್ ಆಗಿದೆ. ಇದು 3 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. LPDDR6 ಸಪೋರ್ಟ್ ಮಾಡುತ್ತಾ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ನೋಡೋಣ ನಮ್ಮ ದೇಶಕ್ಕೆ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಎಕ್ಸಿನೋಸ್ 2700 ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ನಿಂದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ಗಿಂತ ಹೆವಿ ಪವರ್ಫುಲ್ ಆಗಿರುತ್ತಂತೆ. ಸ್ಯಾಮ್ಸಂಗ್ ಅವರು ಈ ಪ್ರೊಸೆಸರ್ನ 2 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ ಅವರು ನೆಕ್ಸ್ಟು 8 Elite ಎಕ್ಸ್ಟ್ರೀಮ್ Gen 6 ಅಥವಾ Gen 6 ಅಂತ ಪ್ರೊಸೆಸರ್ನ ಲಾಂಚ್ ಮಾಡ್ಬೋದು. ಅದಕ್ಕಿಂತ ಎಲ್ಲ ಆಸ್ಪೆಕ್ಟ್ಗಳಲ್ಲಿ ಈ ಒಂದು ಎಕ್ಸಿನೋಸ್ ಪ್ರೊಸೆಸರ್ ಪವರ್ಫುಲ್ ಆಗಿರುತ್ತೆ ಅಂತ ಹೇಳಲ್ಲ, ಆಗ್ತಾ ಇದೆ, ನೋಡಬೇಕು. ಇದರ ಜೊತೆಗೆ ಡೈಮೆನ್ಸಿಟಿ ಮೀಡಿಯಾಟೆಕ್ ಅವರು ಕೂಡ 9600 Pro ಅಂತ ಇನ್ನೊಂದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಕೂಡ 2 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುತ್ತೆ. ನಂಗೆ ಅನ್ನಿಸ್ತಂಗಿದು ಸ್ನ್ಯಾಪ್ಡ್ರ್ಯಾಗನ್ 8 Elite ಎಕ್ಸ್ಟ್ರೀಮ್ Gen 6ಗಿಂತ ಸ್ವಲ್ಪ ಕಡಿಮೆ ಪವರ್ ಇರುವಂಥ ಪ್ರೊಸೆಸರ್ ಆಗಬಹುದು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಶಾಮಿ MI ಬ್ರ್ಯಾಂಡ್ನವರು ಫೈನಲಿ ನಮ್ಮ ದೇಶಕ್ಕೆ ಹೋಮ್ ಅಪ್ಲೈನ್ಸಸ್ಸನ್ನು ತೊಗೊಂಬರ್ತಾ ಇದ್ದಾರೆ ಮಿಜಿಯಾ ಬ್ರ್ಯಾಂಡಲ್ಲಿ. ಸೊ ಮೊನ್ನೆ ಅವ್ರದ್ದೊಂದು ಡೆಲ್ಲಿಯಲ್ಲಿ ಬ್ರೀಫಿಂಗ್ ಆಯಿತು. ಅದರಲ್ಲಿ ಕೆಲವೊಂದು ಪ್ರಾಡಕ್ಟನ್ನು ಅನ್ವೀಲ್ ಮಾಡಿದ್ದಾರೆ ಆಯಿತಾ. ಏರ್ ಪ್ಯೂರಿಫೈಯರು 2 ಇದೆ ಆಯಿತಾ. ಒಂದು ಏರ್ ಪ್ಯೂರಿಫೈಯರ್ 4 ಕಾಂಪ್ಯಾಕ್ಟ್ ಅಂತ ಸ್ಮಾರ್ಟ್ ಏರ್ ಪ್ಯೂರಿಫೈಯರು, ಮತ್ತೊಂದು ಏರ್ ಪ್ಯೂರಿಫೈಯರ್ 6 ಅಂತ, 2 ಕೂಡ ಲಾಂಚ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ 8000 ರೂಪಾಯಿ ಆಗುತ್ತಂತೆ. ಸೊ ನಮ್ಮ ದೇಶಕ್ಕೆ ಈಗಿನ ಪರಿಸ್ಥಿತಿ ನೋಡಿಕೊಂಡ್ರೆ ಏರ್ ಪ್ಯೂರಿಫೈಯರ್ ಬೇಕೇ ಬೇಕು ಅಂತ ಕಾಣುತ್ತೆ. ಈ ಥರ ಇನ್ನೂ ಅನೇಕ ಏರ್ ಪ್ಯೂರಿಫೈಯರ್ಗಳನ್ನು ತೊಗೊಂಬರ್ತಾರಂತೆ. ಕೆಲವೊಂದು ಪವರ್ ಬ್ಯಾಂಕ್ಗಳನ್ನ ಕೂಡ ಅವರು ಶೋಕೇಸ್ ಮಾಡಿದ್ರು. ಕೆಲವೊಂದು ಇಮೇಜ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನೆಕ್ಸ್ಟ್ ಲಾಂಚ್ ಮಾಡುವಂಥ iPhone 18 Pro Max
ಸೊ ಆ ಒಂದು ಈವೆಂಟನ್ನು ಹೋಸ್ಟ್ ಮಾಡೋದು ಹೊಸ CEO. ಸೊ ಟಿಮ್ ಕುಕ್ ಏನು ಇಷ್ಟು ವರ್ಷ CEO ಸ್ಥಾನದಲ್ಲಿದ್ದರೂ ಕೆಳಗಿಳಿತಾರೆ. ಸೊ ಅವ್ರಿಗೇನೋ ಫೇರ್ವೆಲ್ ಕೊಡ್ತಾರಂತೆ. 15 ವರ್ಷ ಆಗಿದೆ ಅವರು CEO ಆಗಿ. ಸೊ ಅವ್ರಿಗೇನೋ ಒಂದು ಫೇರ್ವೆಲ್ನ ನಡೆಸ್ತಾ ಇದ್ದಾರೆ. ಆ ರೀತಿ ಒಂದು ನ್ಯೂಸ್ ಹೊರಗಡೆ ಬರ್ತಾ ಇದೆ. ಮತ್ತು ಆಪಲ್ನವರು ನೆಕ್ಸ್ಟು ಈ 18 Pro Max ಲಾಂಚ್ ಮಾಡೋದಕ್ಕಿಂತ ಮುಂಚೆನೇ ಅವ್ರದ್ದು ಮ್ಯಾಕ್ ಮಿನಿ ಕೂಡ ಬರ್ತಾ ಇದೆಯಂತೆ. ಸೈಲೆಂಟಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಂಗನಿಸ್ದಂಗೆ M5 ಮತ್ತು M6 ಎರಡರಲ್ಲಿ ಯಾವ್ದಾರ ಒಂದು ಬರ್ಬೋದು. ನಂಗನಿಸ್ದಂಗೆ ಯಾವನಂತ ಗೊತ್ತಿಲ್ಲ. ಸೊ ಅದು ಎರಡನ್ನೂ ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಆಪಲ್ನವರು. M5 ಚಿಪ್ಪಿಂದನೂ M6 ಚಿಪ್ಪಿಂದ. ಮೋಸ್ಟ್ಲಿ M5 ಸ್ಟಾರ್ಟಿಂಗ್ ಬರಬಹುದೇನೋ ಗೊತ್ತಿಲ್ಲ. ಈ ಪ್ರೈಸಸ್ ಎಲ್ಲ ಇಂಕ್ರೀಸ್ ಆಗಿರೋದ್ರಿಂದ ಕಡಿಮೆಗಂತೂ 100% ಲಾಂಚ್ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಇನ್ನು ಕೆಲವು ದಿನಗಳಲ್ಲಿ ಐಫೋನ್ದು ಪ್ರೈಸ್ 100% ಹೈಕ್ ಆಗುತ್ತಂತೆ. ಅಂದರೆ ಈ 18 Pro Max ಬಂದ ಮೇಲೆ ಹಳೆ ಫೋನ್ಗಳಿಗೆ ಪ್ರೈಸು ಜಾಸ್ತಿ ಆಗುತ್ತಾ ಅಥವಾ ಅಷ್ಟೇ ಇರುತ್ತಾ ಇನ್ನು ಕ್ಲಾರಿಟಿ ಇಲ್ಲ. ಯಾಕೆಂದರೆ ಪ್ರತಿ ವರ್ಷ ಹೊಸ ಫೋನ್ ಬಂದ ಮೇಲೆ ಹಳೆ ಫೋನ್ಗಳ ಬೆಲೆ ಸ್ವಲ್ಪನಾದರೂ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ 5,000 to 10,000 ರೂಪಾಯಿ ಕಡಿಮೆ ಆಗ್ತಾಯಿತ್ತು. ನಂಗೆ ಅನ್ನಿಸ್ದಂಗೆ ಈ ವರ್ಷ ಅದಾಗಲ್ಲ ಅಂತ ಕಾಣುತ್ತೆ. ಅಂದರೆ ಆಬ್ವಿಯಸ್ಲಿ iPhone 17 ಪ್ರೈಸ್ 100% ಜಾಸ್ತಿ ಆಗುತ್ತೆ. ಅದು ಬಿಟ್ಟು iPhone 16 ಹಳೇ ಡಿವೈಸ್ಗಳದ್ದು ಮೋಸ್ಟ್ಲಿ ಪ್ರೈಸು ಕಡಿಮೆ ಆಗಲ್ಲ. ಎಷ್ಟಿತ್ತು ಅಷ್ಟೇ ಇರುತ್ತೆ ಅಂತ ಅನಿಸುತ್ತೆ. ಕಡಿಮೆ ಅಂತೂ ಮಾಡಲ್ಲ, ಹೇಳೋಕ್ಕಾಗಲ್ಲ. ಜಾಸ್ತಿ ಮಾಡಿದ್ರು ಅಷ್ಟೇ ಪಡಬೇಕಲ್ಲ, ಜಾಸ್ತಿ ಮಾಡ್ಬೋದು. ಬಟ್ iPhone 17 100% ಪ್ರೈಸ್ ಜಾಸ್ತಿ ಆಗುತ್ತೆ 17ದು. ಅದು ಬಿಟ್ಟು ಅದಕ್ಕಿಂತ ಹಳೆ ಮಾಡಲ್ 16ದೆಲ್ಲ ಮೋಸ್ಟ್ಲಿ ಕಡಿಮೆ ಆಗಲ್ಲ, ಎಷ್ಟಿತ್ತು ಅಷ್ಟೇ ಇರುತ್ತೆ. ಜಾಸ್ತಿ ಅಂತೂ ಮಾಡೋಕ್ಕೋಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ಆಬ್ವಿಯಸ್ಲಿ 18 ಸೀರೀಸ್ ಫುಲ್ ಜಾಸ್ತಿ ದುಡ್ಡಿಗೆ ಲಾಂಚ್ ಆಗಿಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ವಿವೋನವರು ಚೈನಾದಲ್ಲಿ Vivo X500 ಸೀರೀಸನ್ನು ಆಲ್ರೆಡಿ ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು. ಲಿಟ್ರಲಿ ನಮ್ಮ ದೇಶದಲ್ಲಿ ಮೊನ್ನೆ ತಾನೇ X300 ಬಂತು. ಈಗ ಆಲ್ರೆಡಿ 500 ಚೈನಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ನೂ ಯಾವ ಲೆವೆಲ್ ಅಪ್ಗ್ರೇಡ್ ಇರುತ್ತೋ ಗೊತ್ತಿಲ್ಲ. ಸೊ X500, X500 Pro ಮತ್ತು X500 Pro Max ಎಲ್ಲದನ್ನು ಮೋಸ್ಟ್ಲಿ ಒಟ್ಟಿಗೆ ಲಾಂಚ್ ಮಾಡಬಹುದು. ನೋಡೋಣ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಅಲ್ಟ್ರಾ ಅದು ಕೆಲವೊಂದು ರೆಂಡರ್ಸ್ ಲೀಕ್ ಆಗಿದೆ ಆಯಿತಾ. ಇದು ನೋಡೋದಕ್ಕೆ ಯಾಕೋ ಐಫೋನ್ದನ್ನೇ ಕಾಪಿ ಮಾಡ್ತಿರೋ ರೀತಿ ಅನ್ನಿಸ್ತಾ ಇದೆ. ಮತ್ತು ಈ ಗ್ಯಾಲಕ್ಸಿ S27 ಅಲ್ಟ್ರಾದಲ್ಲಿ ಬರೀ 3 ಕ್ಯಾಮ್ರಾ ಇರುತ್ತೆ. 3x ಆಪ್ಟಿಕಲ್ ಝೂಮನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಪೆರಿಸ್ಕೋಪಿಕ್ 5x ಏನಿತ್ತು ಮುಂಚೆ ಅದು ನಂಗೆ ಅನ್ನಿಸ್ದಂಗೆ ಇರುತ್ತೆ. 3xನ್ನು ರಿಮೂವ್ ನಂಗೆ ಅನ್ನಿಸ್ದಂಗೆ ಅದರ ಅವಶ್ಯಕತೆ ಕೂಡ ಅಷ್ಟಾಗಿರಲಿಲ್ಲ ನನ್ನ ಪ್ರಕಾರ. ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದಂಥ ಲೆನ್ಸ್ ಅದು. ಸೊ ಅದಕ್ಕೆ ರಿಮೂವ್ ಮಾಡ್ತಾ ಇದ್ದಾರೆ. ಪ್ಲಾಟೋ ಡಿಸೈನು ನನಗೇನೋ ಡಿಸೈನ್ ಅಷ್ಟೊಂದೇನೋ ಹೆವಿ ಇಂಪ್ರೆಸ್ಸಿವ್ ಅಂತ ಅನ್ನಲ್ಲ. ಈ ಸಲನಾದರೂ ಮ್ಯಾಕ್ಸ್ ಐಫೋನ್ ತರ್ತಾರೆ ಏನೋ ನೋಡಬೇಕಾಗಿದೆ. ಡಿಸೈನ್ ಡಿಫ್ರೆಂಟ್ ಆಗಿದೆ, ಬಟ್ ಏನೋ ಅನ್ಬಿಲಿಯಬಲ್ ಸಕ್ಕತ್ತಾಗಿದೆ ನೋಡೋದಕ್ಕೆ ಅಂತ ಅನ್ಸಲ್ಲಪ್ಪ. ನನಗೇನೋ ಸ್ಯಾಮ್ಸಂಗಿಂದು S24 ಅಲ್ಟ್ರಾ ಆದಮೇಲೆ ಲುಕ್ ಅಷ್ಟೇ. S24 ಅಲ್ಟ್ರಾ ನನಗಂತೂ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಇದ್ದಂಥ ಸ್ಮಾರ್ಟ್ಫೋನ್ ಅಂತ ನನಗನ್ಸುತ್ತೆ, ನನ್ನ ಅಭಿಪ್ರಾಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬೋಲ್ಟ್ ಅವರು, ಅಂದರೆ ಫೈರ್ ಬೋಲ್ಟಿಂದು ಬೋಲ್ಟ್ ಸ್ಮಾರ್ಟ್ಫೋನು ನಮ್ಮ ದೇಶದಲ್ಲಿ ಲಾಂಚ್ ಆಗ್ತಾಯಿದೆ. Ace 5G ಅಂತ ಅಲ್ಲೇ ಲಾಂಚ್ ಆಗಿದೆ. ಸ್ಪೆಸಿಫಿಕೇಷನ್ ಸುಮಾರಾಗಿದೆ. ಒಟ್ಟಿಗೆ 13,000 14,000 ರೇಂಜಲ್ಲಿ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸ್ಪೆಸಿಫಿಕೇಷನ್ ಒಂದು ಲೆವೆಲ್ಗೆ ಚೆನ್ನಾಗಿರೋ ರೀತಿ ಅನ್ನಿಸ್ತಾ ಇದೆ. ಫೋನ್ಗಳು ಕೂಡ ನೋಡೋದಕ್ಕೆ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಕಂಪ್ಯಾರಿಟಿವ್ಲಿ ಬೇರೆ ಬ್ರ್ಯಾಂಡಿಗೆ ಅಂದರೆ ನೋಡಿಕೊಂಡ್ರೆ ಸ್ವಲ್ಪ ಪ್ರೈಸು ಕಡಿಮೆ ಇದೆ. ಬಟ್ ಸ್ಟಿಲ್ ಐ ಹೋಪ್ ಇವರು ಏನೋ ಪ್ರಾಪರಾಗಿ ಸರ್ವಿಸ್ ಎಲ್ಲ ಕೊಡ್ತಾರೆ ಅಂತ. ನೀವು ಬೇಕು ಅಂದರೆ ತರಿಸ್ಬಿಟ್ಟು ನಾನು ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಕಾಮೆಂಟ್ ಮಾಡಿ ಬೇಕು ಅಂತ ಅಂದರೆ ನೋಡೋಣ ಆಯಿತಾ. ಚೆನ್ನಾಗಿದ್ದರೆ ಮಾಡಬಹುದು. ಫೋನ್ ನೋಡೋಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.